ಸೊ ಇವಾಗಷ್ಟೇ ನಾಷ್ಟ ಆಯಿತು. ಇನ್ನೇನು ಭಾಳ ಆದರೂ ಒಂದು 10 ಕಿಲೋಮೀಟ್ರ್ ಇರಬೇಕಷ್ಟೇ. ಏನು ನಡೀತಾ ಇದೆ ಬರೋಲ್ಲಿ. ಸೊ ಬನ್ನಿ ಮುಂದೆ ಪೆಟ್ರೋಲ್ ಹಾಕಿಸ್ಕೊಂಡು ಹೋಗೋಣ. ಹಾಗೆ ಹೋದರೂ ಕೂಡ ಹೋಗ್ತೀವಿ, ಬಟ್ ಬೇಡ, ರಿಸ್ಕ್ ಯಾಕೆ ಸುಮ್ಮನೆ. $500. ನೋಡ್ರಿ ಹಾಕಿ 500 ರೀ. ಹಾಗೆ ನೋಡ್ರಿ. ಬಾರಪ್ಪ ಬಾರಪ್ಪ ಬಾರಪ್ಪ, ಬರಲ್ಲ ಬಾರಪ್ಪ. ಎಲ್ಲ ಆಯಿತು. ಇವಾಗ ಸೀದಾ ಡೈರೆಕ್ಟ್ ಇವಾಗ ಸರ್ವಿಸ್ಗೆ ಹೋಗೋದು, ಅದು ಬಿಟ್ಟು ಎಲ್ಲಿಲ್ಲ. ಬನ್ನಿ ಲೆಟ್ಸ್ ಗೋ. ನನ್ನ ಮಕ್ಕಳು ಇದಾರಲ್ಲ, ಈ ನನ್ನ ಮಕ್ಕಳು ಹೋಗ್ಬೇಕಪ್ಪ ಲೆಫ್ಟ್ ಸೈಡ್ಗೆ ಬಿಟ್ಬಿಟ್ಟು ಅವನ ಹತ್ರ ಆಟ ಆಡ್ಕೊಂಡು ಕುಂತ್ಕೊಂಡವನೇ, ಹೋಗ್ಲಾ ಬೇಡ ಲೆಫ್ಟು ಅಂತ. ಬೈಕ್ ಇದ್ರೆ ಇದೊಂಥರ ಟ್ರಾಫಿಕಲ್ಲಿ ಸಕ್ಕದ ಗುರು. ನೋಡಿ ಎಲ್ಲೂ ನಿಂದ್ರಂಗಿಲ್ಲ, ಏನು ಮಾಡೋಂಗಿಲ್ಲ, ಸುಮ್ಮನೆ ಎತ್ಕೊಂಡು ಇರೋದು ಸೈಡಿಂದ ಸೈಡು ಆರಾಮಾಗಿ ಹೋಗ್ಬಿಡ್ತೀವಿ, ಯಾವುದೇ ಟೆನ್ಷನ್ ಇರದೆ. ಅದಕ್ಕೆ ಗುರು ನಾನು ಬೈಕ್ ಇಷ್ಟಪಡೋದು. ಈ ಕಾರಲ್ಲೆಲ್ಲ ಎತ್ತು ಅದು ಯಾವನಾಯ್ತು ಗುರು ಹಾಳಾಕ್ಬಿಡು. ಬಟ್ ಮಳೆ ಬಂದರೆ ಚಳಿಗೆ ಸೇಫ್ಟಿ ಪರ್ಪಸ್ಗೆ ಕಾರ್ ಓಕೆ, ಫ್ಯಾಮ್ಲಿ ಇದ್ದಾಗ ಸೇಫ್ಟಿ ಪರ್ಪಸ್ಸು ಅವೆಲ್ಲ ಥಿಂಕಿಂಗ್ ಮಾಡಬೇಕು ಗುರು. ನಾವೆಲ್ಲ ಸಿಂಗಲ್ಸ್ಗಳು ಫ್ರೆಂಡ್ಸ್ ಹೋಗ್ತೀವಿ, ಎಲ್ಲ ಬಾಯ್ಸ್ ನನ್ನ ಮಕ್ಕಳೇ. ಅವ್ರು ಯಾರು ಕಾರ್ನ ಇಷ್ಟಪಡೋರು ಇಲ್ಲ ನಮ್ಮ ಹುಡುಗರ ಲಿಸ್ಟಲ್ಲಿ. ಒಂದಿಷ್ಟು ಜನ ಇದ್ದಾವೆ, ಅವೇ ನನ್ನ ಮಕ್ಳಿಗೆ ಬೈಕ್ ಮೇಲೆ ಕ್ರೇಜ್ ಇರಲ್ಲ, ಅವ್ರು ಇರ್ತಾರೆ ಕಾರ್ ಇಷ್ಟಪಡೋರು. ನಮ್ಗೆ ಏನಿದ್ರು ಬೈಕ್ ಗುರು. ಅದೇನೋ ಬೈಕಲ್ಲಿ ಒಂಥರ ಒಂದು ಗೇರ್ ಡೌನ್ ಮಾಡ್ಕೊಂಡು ಹಂಗೆ ಒತ್ತಾ ಇದ್ದರೆ ನಿಜ ಸಖತ್ತಾಗಿರುತ್ತೆ. ಫೈನಲಿ ಬಂದ್ಬಿಟ್ವಿ ಗುಲ್ಬರ್ಗಕ್ಕೆ. ಇದು ಜಸ್ಟ್ ಗುಲ್ಬರ್ಗ ಎಂಟ್ರಿ. ಸೊ ಅದು ಏನೇನು ನೋಡೋನು, ಅದು ಏನೇನು ಮಾಡ್ತಾವನೋ ದೇವರನ್ನೇ ಗೊತ್ತಿಲ್ಲ ಗುರು. ಇದಕ್ಕೆ ಸೊ ಇವಾಗ ಸಿಗ್ನಲ್ ಬಿಟ್ಟಿದೆ, ಟಕ್ಕೊಂಡು ಎಸ್ಕೇಪ್ ಆಗೋಣ ಬನ್ನಿ. ಯಾವಾಗ ರೆಡ್ ಆಗ್ತಾನೋ ಗೊತ್ತಿಲ್ಲ. ಆಲ್ಮೋಸ್ಟ್ ಟೈಮಿಂಗ್ ಇಲ್ಲ, ಏನಿಲ್ಲ ಬಡ್ಡಿನಕ್ಕೆ. KTM ಸರ್ವಿಸ್ ಆಲ್ರೆಡಿ ಟೋಟಲ್ 6 PM ಕ್ಲೋಸ್ ಆಗುತ್ತೆ. ಸೊ ಇಲ್ಲಿಂದ ಯಾವುದೋ ಪೆಟ್ರೋಲ್ ಬಂದು ನೀರಿದೆ ಗಾಡಿ ಎಲ್ಲ ಇತ್ತು ಕೋಕಲ್ಲ. ಬಾಬ್ರೆ ಅಂತದ್ದು ಮರ ದಡಕ್ಕೆ. ಇಲ್ಲ ಐತೆ ನೋಡಿ. ಓ ವಾವ್ ವಾವ್ ವಾವ್, ಎಲ್ಲ ಹೊಸ ಗಾಡಿಗಳು ಇರ್ತಾರಲ್ಲ ಮಾರ.
ಸರ್ವಿಸ್ ಇತ್ತು ಏನು ನಾಲ್ಕನೇದು ಹಾಂ ಪೇಡ್ ಸರ್ವಿಸ್ ಅದ ಸರ್ ಕ್ಲಚ್ ಹಾಡು ಬರತ್ತೈತೆ ನೋಡ್ರಿ ಒಂದ್ಸಲ ಚೆಕ್ ಮಾಡ್ರಿ ಕ್ಲಚ್ಚು ಹೋಗ್ಯದಲ್ಲ ಏನು ಕ್ಲಚ್ ಪ್ಲೇಟ್ ಹೋಗ್ಯಾರ ಬರೀ ಕೇಬಲ್ ಹೋಗ್ಯದ್ರಿ ಮೂಮೆಂಟ್ ಆ ಥರ ಇಲ್ರಿ ಒಂದ್ಸಲ ಅಂದ್ರೆ ಕ್ಲಚ್ ಪ್ಲೇಟ್ ಹೋಗ್ಯದ ಅಂತ ಇಲ್ಲೊಂದು ಸ್ವಲ್ಪ ಬ್ಲೆಂಡ್ ಆದಂಗೆ ಆಗ್ಯದ್ರಿ ಕ್ಲಚ್ ವಯರ್ ಕಿಲ್ಲಿ ಹಾಂ ಕ್ಲಚ್ ಪ್ಲೇಟ್ ಹೋಗಿರಲ್ಲ ಅಂದ್ರಿ ಇನ್ನಾಗ ನಾ ಬರೋಗ್ರ 139 ಹೋಗ್ಯದ ನೋಡ್ರಿ ಅಂದ್ರೆ ಇನಿಷಿಯಲ್ ಇಲ್ರಿ ಇದು ಕ್ಲಚ್ಚಿಗಿಲ್ಲ ಅಂದ್ರೆ ಇನಿಷಿಯಲ್ ಕೇಬಲ್ಗೆ ಹೌದ್ರಾ ಏ ಸಸ್ತದಾಗ ಆಯ್ತಲ್ಲ ಕೆಲಸ ಸಗಣಿ ಸರ್ವಿಸ್ದೆಲ್ಲ ಮುಗಿಸೋಣ ಏನೋ ನಾನು ಅದೇ ಅಂದ್ಕೊಂಡು ಗುರು 10,000ಕ್ಕೆಲ್ಲ ಕ್ಲಚ್ ಪ್ಲೇಟ್ ಹೋಗೋ ಚಾನ್ಸ್ ಇಲ್ಲ ಅಂತ ಬಟ್ ನೋಡೋಣ ಅದು ಏನಂತ ಗೊತ್ತಾಗುತ್ತೆ ಬನ್ನಿ KTM ಮಕ್ಕಳು ದೋಸ್ತರು ಫ್ರೀಯಾಗಿರ್ತಾರೆ ಫೋನ್ ಮಾಡೋಣ ಗಾಡಿ ಬಂದೈತೆ ಸೊ ಇವಾಗ ಮರನೂ ವರ್ಕ್ ಆಗುತ್ತಾ ಇದೆ KTM ಸರ್ವಿಸಲ್ಲೆಲ್ಲ ಇವಾಗಷ್ಟೇ ಎಲ್ಲ ಮುಗೀತು ಸೊ ಗಾಡಿ ಇವಾಗ ಹೊತ್ಕೊಂಡು ಹೊರಗಡೆ ಈ ನನ್ನ ಮಗ ಬೇರೆ ನೀನು ಬದಲಾಗಲ್ಲ ನೀನು ನಿನ್ನ ಮುಖ ಮುಚ್ಚ ನಿಂದು 2 ನಿಮಿಷ ರಿವ್ಯೂ ಮಾಡೋಕ್ಕೂ ಬಿಡ್ತಲ್ಲ ಗುರು ನಡಿ ಬರ್ತೀನಿ ನಡಿ ಹೋದೆ ಸೊ ಎಲ್ಲ ಕಂಪ್ಲೀಟ್ ಆಯಿತು ಗುರು ಇವಾಗ ನಮ್ಮ ಫ್ರೆಂಡ್ ಹತ್ರ ಹೋಗಿದ್ದೆ ಊಟ ಆಯಿತು ಅಲ್ಲೂ ಊಟ ಮಾಡ್ಕೊಂಡ್ವಿ ಎಲ್ಲರೂ ಊಟ ಮಾಡ್ಕೊಂಡು ಇವಾಗ ಬಿಡ್ತಾಯಿದ್ವಿ 1.5 hour ಆಗುತ್ತೆ ಊರಿಗೆ ಹೋಗ್ಬೇಕಾದ್ರೆ ಗಾಡಿ ಮಾತ್ರ ಫುಲ್ ಸ್ಮೂತಾಗಿ ಹೋಗ್ಬಿಟ್ಟಿದೆ ಅದರಲ್ಲಿ ರಿಯರ್ ಪ್ಯಾಡ್ ಬೇರೆ ಹೋಗ್ಬಿಟ್ಟಿತ್ತು ಅಂತ ಹೇಳ್ತಾ ಏನು ಅನಿಸಿರಲಿಲ್ಲ ಬಟ್ ಒಂದು ಸೈಡಿಂದ ಅದು ಲೆಫ್ಟ್ ಸೈಡು ಒಳಗಡೆ ಬರುತ್ತಲ್ಲ ಆ ಸೈಡಿಂದ ಸೌದೋಗಿತ್ತು ಒಂದು ಸೈಡ್ ಅಷ್ಟೇ ಉಳಿದಿತ್ತು ಸೊ ಒಂದೊಂದು ಹಾಕಕ್ಕೆ ಬರೋಲ್ಲ 2 ಹಾಕಲೇಬೇಕಲ್ಲ ಸೊ 2 ಹಾಕ್ಬಿಟ್ಟ ಈ ಕಡೆಯಿಂದ ಕ್ಲಚ್ಚು ಫುಲ್ ಸ್ಮೂತಾಗಿ ಹೋಗ್ಬಿಟ್ಟಿದೆ ಅದು ನಾನೇನು ಅಂದ್ಕೊಂಡೆ ಶಿವ ಬರುತ್ತೆ ಒಂದು 6,000 ಇಡುತ್ತೆ ಇದು ಏಟು ಅಂದ್ಕೊಂಡಿದ್ದೆ ಸೊ ಅವ್ರು ಹೇಳ್ತಿದ್ರಲ್ಲ ಆವಾಗಲೇ ಗೆಲ್ತ್ಕೊಂಡ್ರಲ್ಲ ವ್ಲಾಗಲ್ಲಿ ಅದು ಕ್ಲಚ್ಚು ಕೇಬಲ್ ಹೋಗಿದೆ ಸರ್ ಅಂದರೆ ಗೇರ್ ಬಾಕ್ಸಿಗೆ ಏನಾಗಿಲ್ಲ ಎಷ್ಟು ಬಂದರೆ ಬರುವಾಗ ಅಂತ ಕೇಳಿದ್ರು ಅವರು ಸರ್ ಮಿನಿಮಮ್ ಒಂದು 110 100 ಆ ಥರ ಬಂದೆ ಅಂತ ಅಂದೆ ಅವ್ರಿಗೆ ಅದಕ್ಕೆ ಅವರು ಸರ್ ಹಂಗಂದ್ರೆ ಹೋಗಿರಲ್ಲ ಅದು ಕ್ಲಚ್ ಪ್ಲೇಟ್ ಹೋದರೆ 50-60 ಅಷ್ಟೇ ಓಡೋದು ಅದ್ರ ಮೇಲೆ ಓಡೋಕ್ಕಾಗಲ್ಲ ಗಾಡಿ ಓಡೋದೇ ಇಲ್ಲ ಅಂತ ಹೇಳಿದ್ರು ಸೊ ಹೌದಾ ಅಂದರೆ ನಾನು ಅಂದ್ಕೊಂಡೆ ಹೋಗಿರ್ಬೇಕನ್ನೋ ಇವರು ಹೇಳ್ತವ್ರೆ ಅಂದ್ಕೊಂಡೆ ಅಟ್ಲೀಸ್ಟ್ ಒಂದು 50% ಆದರೂ ಹೋಗಿರ್ಬೇಕು ಅಂದ್ಕೊಂಡೆ ಅದಕ್ಕೆ ಅವರೆಲ್ಲ ಅಷ್ಟು ಒಂದು 50% ಹೋಗಿರುತ್ತೆ ಸರ್ ಆಲ್ಮೋಸ್ಟು 2 ವರ್ಷ ಗಾಡಿ ಅಂತೀರ ಓಡಿಸಿದ್ರೆ ಅದರಲ್ಲಿ 10,000 ಬೇರೆ ಓಡಿಸಿದ್ದೀರಾ ಹೆಂಗೆ ಓಡಿಸ್ತಿರ್ತೀರ ಯಾರಿಗೆ ಗೊತ್ತು ಅಂತ ಅಂತಿದ್ರು ಸೊ ನಾನು ಹಂಗೆ ಅಂದ್ಕೊಂಡೆ ಬಟ್ ಹೋಗಿರಲಿಲ್ಲ ಸದ್ಯ ಪುಣ್ಯಕ್ಕೆ ಕ್ಲಚ್ ಪ್ಲೇಟು ಚೆನ್ನಾಗೇ ಇತ್ತು ಬೇರೆ ಕೇಬಲ್ ಹೋಗಿತ್ತು ಕೇಬಲ್ ಹಾಕ್ಕೊಟ್ರು ಸೊ ಓಕೆ ಅಲ್ಲಿಂದ ಏರ್ ಬ್ರೇಕ್ ಹೋಗಿತ್ತು ಫುಲ್ ಇಂಜನ್ ಆಯಿಲು ಏರ್ ಫಿಲ್ಟ್ರು ಮೇನ್ ಏರ್ ಫಿಲ್ಟ್ರದ್ದು ಗುರು ಇಲ್ಲಿ ಕಹಾನಿನೇ ಮೇನ್ ಏರ್ ಫಿಲ್ಟ್ರದ್ದು ಫುಲ್ಲು ಊಸ್ಟ್ ಆಗೋಗ್ಬಿಟ್ಟಿದೆ ಏರ್ ಫಿಲ್ಟರು ಹೆಂಗೆ ಆಗೋಗ್ಬಿಟ್ಟಿದೆ ಅಂದರೆ ಫುಲ್ ಬ್ಲ್ಯಾಕು ಹೊರಗಡೆ ಆಯಿಲ್ ಹೋಗಿ ನಾನು ಆವಾಗಲೇ ಬ್ಲಾಗಲ್ಲಿ ತೋರಿಸಿದ್ದಲ್ಲ ಅದು ಬೆಟರು ಇದು ಅದಕ್ಕಿಂತ ಫುಲ್ ವರ್ಸ್ಟಾಗಿ ಹೋಗ್ಬಿಟ್ಟಿತ್ತು ಅಂತ ನಾನು ನೋಡಲಿಲ್ಲ ಅದು ಆಯಿಲ್ ನೋಡಿದರೆ ವಿಡಿಯೋ ಮಾಡ್ತಿದ್ದೆ ಅವ್ರು ಬೇರೆ ಅಲ್ಲಿ ವಿಡಿಯೋ ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ ಅವರು ಕೂರಕ್ಕೆ ಬಿಡ್ತಾ ಇರಲಿಲ್ಲ ಕೂರ್ಬೇಡಿ ಸರ್ ಅಲ್ಲಿ ಬೇರೆ ಕಡೆ ಇನ್ನೊಂದು ಪಕ್ಕದಲ್ಲಿ ಅಂದರೆ ಕೂರಕ್ಕೆ ಪ್ಲೇಸ್ ಇದೆ ಅಲ್ಲೇ ಕುಂತ್ಕೊಳ್ಳಿ ಇಲ್ಲೇನು ನಿಂತ್ಕೊಳ್ಳೋಕೆ ಹೋಗ್ಬೇಡಿ ಸರ್ ಹೋಗಿ ನಾವೆಲ್ಲ ಕರೆಕ್ಟಾಗಿ ಮಾಡ್ತೀವಿ ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಬೇಡಿ ಅಂತ ಅಂದರು ಸೊ ಏನೇನು ಹೋಗಿತ್ತು ಅದೆಲ್ಲ ಹಾಕಿದ್ರು ಹಾರನ್ನು ರೆಡಿ ಆಯಿತು ಹಾರನ್ ಏನಾಗಿತ್ತು ಅಂದರೆ ಕೇಬಲ್ ಕಟ್ಟಾಗಿ ಹೋಗಿತ್ತು ಗುರು ನಾನು ಫ್ಯೂಸೇ ಹೋಗಿತ್ತು ಅಂದ್ಕೊಂಡಿದ್ದೆ ಸೊ ಕೇಬಲ್ ಕಟ್ಟಾಗಿ ಹೋಗಿತ್ತು ಹಾರನ್ ಕೇಬಲ್ ಅಲ್ಲೇ ವಿದಿನ್ ಸೆಕೆಂಡಲ್ಲಿ ಆ್ಯಕ್ಚುಲಿ 2 hours ಆಗುತ್ತೆ ಅಂತ ಹೇಳಿದ್ರು ಮುಂಚೆ ಮತ್ತೆ ತಿರ್ಗಾ ಅವ್ನ ಪಾಪ ಅಲ್ಲಿಂದನೇ ವೈರ್ ತಗೊಂಡು ಕೈ ಬೇರೆ ಆಡೋಕ್ಕಾಗಲ್ಲ ಇದರಲ್ಲೆಲ್ಲ ಕೈ ಆಡೋಕ್ಕೆ ಅಂದರೆ ಬರೋದೇ ಇಲ್ಲ ಅಲ್ಲಿ ಫುಲ್ಲು ಇದು ಅಲ್ವಾ ಹತ್ತಿಲ್ಲ ಜಾಗ ಅದು ಕೈ ಆಡ್ಸೋಕ್ಕೂ ಆಗಲ್ಲ ಸೊ ಅಂಥದ್ರಲ್ಲಿ ಅವನೇನೋ ಮಾಡ್ಬಿಟ್ಟು ಪಾಪ ಕಷ್ಟ ತಗೊಂಡು ಫುಲ್ಲು ಏನಂತಾರೆ ರೆಡಿ ಮಾಡಿಕೊಟ್ಟ ಸೊ ಇನ್ನೊಂದು ಕೆಲಸ ಊರಿಗೆ ಹೋಗೋದೆ ಇನ್ನೇನಿಲ್ಲ 3,600 ರೆಡಿ ಆಗೋಯ್ತು ಗಾಡಿ ಫುಲ್ಲು ಚೆನ್ನಾಗಿ ಮಾಡಿಕೊಟ್ಟವನ್ನೇ
ಬಾನೆ ಇವಾಗ ಸಿಟಿ ದಾಟಿದ್ವಿ. ಹೌದಾ, ನಾನು ಎಳ್ನೀರು ಕುಡಿಬೇಕಂತೆ. ಎಳ್ನೀರು ಕುಡ್ದೆ ಹೋಗೋಣ ಬನ್ನಿ. ಬನ್ನಿ, ಎಳ್ನೀರು ಕುಡ್ಕೊಂಡಾಯ್ತು. ಓಕೆ ಫ್ರೆಂಡ್ಸ್, ನಾನು ಮತ್ತೆ ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್.